ಆರಂಭಿಸಿದರು. ಬಾಲ್ಯ ಜೀವನ 1863ರ ಜನವರಿ 12ರಂದು ಕೋಲ್ಕತ್ತಾದ ನಗರದಲ್ಲಿ ಜನಿಸಿದರು. ಬಾಲ್ಯದ ಹೆಸರು ನರೇಂದ್ರನಾಥ್ ದತ್ತ, ತಂದೆಯ ಹೆಸರು ವಿಶ್ವನಾಥ ದತ್ತ ಮತ್ತು ತಾಯಿ ಭುವನೇಶ್ವರಿ ದೇವಿ. ಇವರಿಗೆ ತತ್ವಶಾಸ್ತ್ರ, ಸಾಹಿತ್ಯ, ಸಂಗೀತ ಹಾಗೂ ಧರ್ಮಶಾಸ್ತ್ರಗಳಲ್ಲಿ ಅಪಾರ ಆಸಕ್ತಿ ಇತ್ತು. ಸಾಧ್ಯವಿಲ್ಲ. ಒಳ್ಳೆಯ ಜನರು ಪ್ರಯೋಗಗಳನ್ನು ಎದುರಿಸುತ್ತಾರೆ, ಆದರೆ ಕಷ್ಟಪಡುವುದಿಲ್ಲ. ಆ ಅನುಭವದಿಂದ ಈಗ ನನಗೆ ಯಾವ ಶಬ್ದವೂ ಕೇಳಿಸುತ್ತಿಲ್ಲ. ನಮ್ಮ ಮನಸ್ಸು ಕೂಡ ಇದೇ ರೀತಿ ನಾವು ಹೇಳಿದಂತೆ ಕೇಳುತ್ತದೆ. ಮನಸ್ಸು ನಿಯಂತ್ರಣವಾಗಿಡಲು ನಮ್ಮ ಕೈಯಲ್ಲಿಯೇ ಇದೆ. 1893ರಲ್ಲಿ ಸ್ವಾಮಿ ವಿವೇಕಾನಂದರು ಅಮೆರಿಕದ ಚಿಕಾಗೋ ನಗರಕ್ಕೆ ತೆರಳಿದರು. ಜಗತ್ತಿನ ಎಲ್ಲಾ ಧರ್ಮಗಳು ಒಂದೇ ಸತ್ಯವನ್ನು ಬೋಧಿಸುತ್ತದೆ, ಆದರೆ ನಾವು ಎಲ್ಲರೂ ಸಹೋದರ ಎಂಬುದೇ. ನಾವು ಸಹೋದರತ್ವ, ಸಹಿಷ್ಣುತೆ ಮತ್ತು ಪರಸ್ಪರ ಪ್ರೀತಿಯನ್ನು ಬೆಳೆಸಬೇಕು. ಅವರು ಭಾಷಾ ಜಗತ್ತಿನ ಜನರನ್ನು ಆಕರ್ಷಿಸಿದ ನಂತರ ಅವರು ಭಾರತಕ್ಕೆ ಮರಳಿದರು. ಈ ರೀತಿಯಾಗಿ ಸ್ವಾಮಿ ವಿವೇಕಾನಂದರು ಸಮಾಜದ ಕೆಡುಕುಗಳ ವಿರುದ್ಧ ಧ್ವನಿ ಎತ್ತಿದರು. ನಾನು ಬೇಲೂರು ಮಠವನ್ನು ಸ್ಥಾಪಿಸುತ್ತೇನೆ. ನುಡಿಮುತ್ತುಗಳನ್ನು ತಿಳಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಪ್ರಾಂಶುಪಾಲರಾದಂಥ ಶ್ರೀಯುತ ಸೀತಾರಾಮ್ ಸರ್ ಅವರು. ಸೊ ಇವತ್ತು ನಾವೇನ್ ಮಾಡ್ತಾ ಇದೀವಿ, ನಮ್ಮ ಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದರ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದೀವಿ. ಇದನ್ನೇನೆಂದು ಕರೀತಾರೆ? ರಾಷ್ಟ್ರೀಯ ಯುವ ದಿನ, ಅಂದ್ರೆ ನ್ಯಾಷನಲ್ ಯೂತ್ ಡೇ ಅಂತ ಕರೀತಾರೆ. ತಾಯಿಯನ್ನು ಬೈಯೋದು ಬೇರೆ ಅಲ್ಲ, ನನ್ನ ದೇಶವನ್ನು ಬೈಯೋದು ಬೇರೆ ಅಲ್ಲ ಅಂತ ಹೇಳ್ತಿದ್ರು. ಅಷ್ಟು ದೇಶಭಕ್ತಿ ಇದ್ದವರು. ಸೊ ಅಂಥವರು ನಮ್ಮ ದೇಶದಲ್ಲಿ ಜನಿಸಿದ್ದು ನಿಜವಾಗ್ಲೂ ಸಹ ನಮ್ಮ ಪುಣ್ಯ. ಅವ್ರು ಬದುಕಿದ್ದು 39 ವರ್ಷ ಅಷ್ಟೇನೆ. ಆದ್ರೆ ಅವರು ಮಾಡಿದಂತ, ಅವ್ರು ಕೊಟ್ಟಂತಹ ಕೊಡುಗೆ ಇದೆಯಲ್ಲ, ಅವ್ರು ಮಾಡಿದಂತಹ ಸಾಧನೆ ಇದೆಯಲ್ಲ, ಇಡೀ ದೇಶನೇ, ಇಡೀ ಪ್ರಪಂಚನೇ ನಮ್ಮ ದೇಶದ ಕಡೆ ನೋಡೋಂಗಾಯ್ತು. ಇಂಥ ಒಳ್ಳೆಯವರು ಸಹ ಇದ್ದಾರೆ ಈ ದೇಶದಲ್ಲಿ ಅನ್ನೋಂಥದ್ದು ಎಲ್ಲಾ ದೇಶಕ್ಕೂ ಸಹ ತೋರಿಸ್ಕೊಟ್ಟಂಥವ್ರು. ಪರಮಾಂಸರ ಕೊನೆಗಲ್ಲ ಅವ್ರಿಗೆ ಟಿಬಿ ಅಟ್ಯಾಕ್ ಆಗ್ಬಿಟ್ಟಿದ್ದಾರೆ. ಅವಾಗ ಮೆಡಿಸಿನ್ ಇರಲಿಲ್ಲ, ಟಿಬಿ ಕಾಯಿಲೆಗೆ ಮೆಡಿಸಿನ್ ಇರಲಿಲ್ಲ. ಅವರನ್ನ ಒಂದು ಕೋಣೆಗೆ ಹಾಕ್ಬಿಟ್ಟಿರ್ತಾರೆ. ಯಾರು ಸಹ ಅವ್ರ ಹತ್ರನೇ ಹೋಗಲ್ಲ. ಯಾಕೆ? ಟಿಬಿ ಅದು ಕಾಯಿಲೆ. ಅವ್ರ ಹತ್ರ ಹೋಗ್ಬಿಟ್ಟು ಅವ್ರು ಮುಟ್ಬಿಟ್ರೆ ಅವ್ರು ಎಲ್ಲಿ ಇದು ಮಾಡಿದ್ರೆ ನಮ್ಗೆ ಎಲ್ಲಿ ಹೇಳ್ಬಿಟ್ಟು ಹುಡುಗರು. Swami Vivekananda, sisters and brothers of America, it fills my heart with joy unspeakable to rise in response to the warm and cordial welcome which you have given us. I thank you in the name of the most ancient order of monks in the world. I thank you in the name of the mother of religions. And I thank you in the name of the millions and millions of Hindu people. Sentence weakness is that thank you. Always tell yourself I have no fear. I believe in God until you believe in yourself. Everything is easy when you are busy, but nothing is easy when you are lazy. Thank you. In a conflict between the heart and the brain, follow your heart. ಒಬ್ಬ ವ್ಯಕ್ತಿಯ ಪ್ರತಿಭೆಯನ್ನು ಯಾರಿಂದಲೂ ಬಚ್ಚಿಡಲು ಸಾಧ್ಯವಿಲ್ಲ. ನಮ್ಮ ಶಾಲೆಯಲ್ಲಿ ವಿಶ್ವ ಯುವ ದಿನಾಚರಣೆಯ ಕುರಿತು ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಚಿತ್ರಕಲಾ ಸ್ಪರ್ಧೆ ಹಾಗೂ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಅದರಲ್ಲಿ ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸುವ ಸಮಯ ಇದಾಗಿದೆ. ಈ ಬಹುಮಾನ ರಾಮಚಂದ್ರರವರು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.